ತಿರುಚಿಟ್ರಂಬಲಂ. ಓಂ ಶಿವಾ. ಡೆತ್ ಡೇ ಬಹಳ ಮುಖ್ಯ. ಬರ್ತಾ ಆದವ ಅನುಭವಿಸ್ತಾನೆ ಇರುತ್ತೆ. ಡೆತ್ ಆದವ ಚರಿತ್ರೆ ಬರ್ದು ಹೋಗುದು. ಆಗ ಬರ್ತಲ್ಲಿರುವಾಗ ಬರ್ತಾ ಆಯ್ತು, ಬರ್ತಾ ಆದ ನಂತರ ಉಸಿರಿರುವಾಗ ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಒಳ್ಳೇದು ಮಾಡ್ಲಿಕ್ಕೆ ಕಲಿಬೇಕು. ಇದು ಯಾವಾಗ ಒಳ್ಳೇದು ಮಾಡುದು? ಇಲ್ಲಿರೋದು ವಿಷಯ. ಒಂದು 12 ವಯಸ್ಸಿನಲ್ಲಿ ಗೊತ್ತೇ ಇರುದಿಲ್ಲ ಏನು ಅಂತೇಳಿ, ವಿಷಯವೇ ಗೊತ್ತಿರುದಿಲ್ಲ. ನಾವು ಏನು ಎಂತದು ಅಂತ ಗೊತ್ತಿರುದಿಲ್ಲ. ಮಕ್ಕಳು ಬಾಲ್ಯ. ಅದಾದ ನಂತರ ಸ್ವಲ್ಪ ಯವನ ಸ್ಟಾರ್ಟ್ ಆಗ್ತದೆ ಹಂತ ಹಂತವಾಗಿ. ಆಗ ಸ್ವಲ್ಪ ಎಲ್ಲ ಅರಿವು ಬರ್ತದೆ, ಹೀಗೆ ಹೀಗೆ ಅಂತ ಹೇಳಿ. ಆಗ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆಗ ಎಲ್ಲವನ್ನು ಒಂದು ಅನುಭವಿಸಿ ಆದ ನಂತರ ಎಲ್ಲವನ್ನೊಂದು ಅನುಭವಿಸಿ ಸಾಕು ಅಂತ ಹೇಳಿ ಆಗುವ ಒಂದು ವಯಸ್ಸು ಯಾವುದು ಅಂತ ಹೇಳಿದ್ರೆ 40 ವಯಸ್ಸು. ಈ 40 ವಯಸ್ಸು ಆದ ನಂತರ ನಾವೆಲ್ಲ ಅನುಭವಿಸಿ ಆಯ್ತು, ನಾವೆಲ್ಲ ನೋಡಿ ಆಯ್ತು. ಹಿಂದಿನವರು 60 ವಯಸ್ಸು ಅಂತ ಹೇಳಿ, 60 ವಯಸ್ಸು ಹಿಂದಿನವರು 60 ವಯಸ್ಸು. ನಾವು ಹೇಳೋದು 40 ವಯಸ್ಸು, 40 ಇಯರ್ಸ್. ನಾವು ಪ್ರೆಸೆಂಟ್ ಮೂಮೆಂಟ್ ರನ್ನಿಂಗ್. ಇಷ್ಟೇ ಹೇಳು. ಈ 40 ವಯಸ್ಸಿನಲ್ಲಿ ಎಲ್ಲವನ್ನ ಒಂದು ಅನುಭವಿಸಿ ಮತ್ತೆ ನಮಗೊಂದು ಜೀವನ ಉಂಟು ಅಂತ ಹೇಳಿದ್ರೆ ನಾವು ಕ್ಷಣ ಕ್ಷಣ ಕೂಡ ಒಳ್ಳೆದನ್ನು ನೆನೆಸಿಕೊಂಡು ಹೋಗುವ ಅಂತ ಚಿಂತನೆ ಬರ್ಬೋದು. ಯಾಕಂದ್ರೆ ಎಲ್ಲ ವಿಷಯ ಅಷ್ಟರಲ್ಲಿ ಮುಗಿಬೇಕು ಅಂತ ಹೇಳು, ಅಂತ ಮುಂದೆ ಹೋಗ್ಬಾರ್ದು ಅಂತ ಹೇಳಿ. ಆದ ಕಾರಣ ಹೇಳುದು ಎಲ್ಲವೂ ಒಳಿತಿಗೆ, ಎಲ್ಲವೂ ಒಳ್ಳೆದೇ ಆಗ್ತದೆ, ಎಲ್ಲವೂ ಶುಭವೇ ಆಗ್ತದೆ. ನಿಮ್ಮ ನಿಮ್ಮ ನಂಬಿಕೆ, ನಿಮ್ಮ ನಿಮ್ಮ ಪ್ರೀತಿ, ನಿಮ್ಮ ನಿಮ್ಮ ಶರಣಾಗತಿ, ನಿಮ್ಮ ನಿಮ್ಮ ಅಂತರ್ಜ್ಞಾನ ನಿಮ್ಮನ್ನೆಲ್ಲ ಒಳ್ಳೆಯ ಸ್ಥಿತಿಗೆ ಕರ್ಕೊಂಡು ಹೋಗ್ಲಿ ಅಂತೇಳು ಎಲ್ಲಾ ಭಕ್ತಾದಿಗಳಿಗೆ. ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷೆ ಯಜ್ಞದ ಜ್ಞಾನ ಬಿಂದು. ಧರ್ಮರಕ್ಷೆ ಯಜ್ಞವು ಗುರು ಪೂಜೆಯ ಸಂಭ್ರಮವು. ಧರ್ಮರಕ್ಷೆ ಯಜ್ಞ ಆಟಿ ತಿಂಗಳಿನಲ್ಲಿ ಗುರುಪೂಜೆ ಕೂಡ ಬಂದಿದೆ ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆಯದು. ಯಾರಿಗೆ ಗೊತ್ತಾ, ಜ್ಞಾನ ಸಂಪಾದನೆ ಮಾಡಿದವರಿಗೆ, ಒಂದು ಜ್ಞಾನ ಬೇಕು ಅಂತ ಹೇಳಿದವರಿಗೆ ಈ ಗುರು ಪೌರ್ಣಿಮೆ ಬಹಳ ಮುಖ್ಯ. ಈ ಗುರು ಪೌರ್ಣಿಮೆ ಅಂದ್ರೆ ಏನಂತ ಬೇಕಾಗ್ತದೆ. ಗುರು ಅಂದ್ರೆ ಏನು, ಪೌರ್ಣಿಮೆ ಅಂದ್ರೆ ಏನು, ಪೂರ್ಣಿಮಾ ಅಂದ್ರೆ ಏನು? ಅಲ್ಲೇ ಹೇಳಿದೆ ಗುರು ಪೌರ್ಣಿಮಾ, ಶಿವ ಮತ್ತು ಶಕ್ತಿ ಅಂತೇಳಿ. ಪೌರ್ಣಮಿ, ಗುರು ಪೌರ್ಣಮಿ. ಪೌರ್ಣಮಿ ಚಂದ್ರ, ಅಮ್ಮ ತಾಯಿ. ಆಗ ಗುರುವಿನ ಜೊತೆಗೆ ಅಮ್ಮನನ್ನು ಹೇಳಿದಲ್ಲ, ಗುರು ಪೌರ್ಣಮಿ. ಈ ದಿನ ನೋಡು ಗುರುವ, ತಾಯಿಯ ಜೊತೆ ನೋಡು, ಅಮ್ಮನ ಜೊತೆ ನೋಡು, ಶಕ್ತಿಯ ಜೊತೆ ನೋಡು, ಗುರುವಿನ ದರ್ಶನ. ಆದ ಕಾರಣ ಎಲ್ಲ ಗುರುಗಳಿಗೊಂದು ಶಕ್ತಿಯನ್ನು ಕೊಟ್ಟನು. ಬ್ರಹ್ಮನಿಗೊಂದು ಶಕ್ತಿ, ವಿಷ್ಣುವಿಗೊಂದು ಶಕ್ತಿ, ಶಿವನಿಗೊಂದು ಶಕ್ತಿ. ಬ್ರಹ್ಮನ ಶಕ್ತಿ ಜ್ಞಾನದೇವಿ, ವಿಷ್ಣುವಿನ ಶಕ್ತಿ ಲಕ್ಷ್ಮೀದೇವಿ, ಶಿವನ ಶಕ್ತಿ ಮೋಕ್ಷ ಅಲ್ವಾ? ಮೋಕ್ಷ. ಶಿವ ಮೋಕ್ಷ ಅಂತ ಆದ್ರೆ ಶಿವನ ಪಾರ್ಟ್ನರ್ ಮೋಕ್ಷ. ಮೋಕ್ಷಕ್ಕೆ ಮೋಕ್ಷವೇ ಟ್ಯಾಲಿ ಅಲ್ವಾ? ಶಕ್ತಿ ಅಲ್ಲ ಮುಖ್ಯ. ಆಗ ಗುರು ಏನ್ ಹೇಳಿದ್ರು ಗೊತ್ತಾ, ಅಮ್ಮನನ್ನು ಪೂಜಿಸು ಅಂತ ಹೇಳಿದ್ರು. ಗುರು ಪೌರ್ಣಿಮೆ ಅಂದ್ರೆ ಅಷ್ಟೇ, ಗುರು ಹೇಳಿದ ಅಮ್ಮನನ್ನು ಪೂಜಿಸು, ಅಮ್ಮನಿಗೆ ಗೌರವ ಕೊಡು. ಎಷ್ಟೋ ಬರ್ತದೆ ಆ ಕ್ಷಣಕ್ಕೆ ತಕ್ಕವಾಗಿ, ಸಮಯಕ್ಕೆ ತಕ್ಕವಾಗಿ, ಕಾಲಕ್ಕೆ ತಕ್ಕವಾಗಿ. ಇದೆಲ್ಲ ದೈವೇಚ್ಛೆ, ದೈವ ಸಂಕಲ್ಪ. ಹಾಗೆ ಆ ಗುರು ಪೌರ್ಣಮಿ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಹೇಳುದು ಅಂತ ಆದ್ರೆ ಗುರು ಮತ್ತು ಶಿಷ್ಯ
ಗುರು ಮತ್ತು ಶಿಷ್ಯ. ಶಿಷ್ಯ ಜ್ಞಾನವನ್ನು ಪಡೆದು ಪರಿಪೂರ್ಣವಾದಾಗ ಆ ಗುರು ಚೈತನ್ಯವನ್ನು ಪ್ರಪಂಚಕ್ಕೆ ತೋರಿಸಿದರೆ ಗುರು ಪೌರ್ಣಿಮೆಯಲ್ಲಿ ಸಾಕ್ಷಾತ್ ನಮ್ಮ ಹೆತ್ತ ತಾಯಿಯನ್ನು ಹೆತ್ತ ಅಮ್ಮ ಅಂತ ಗುರು ಅಂತೇಳಿ ಸಾಕ್ಷಾತ್ ನಮ್ಮ ಅಮ್ಮ, ಅಷ್ಟು ಕರುಣೆ ಇದ್ದವರು. ಸತ್ಯ ವಿಷಯ. ಆಗ ಗುರು ಆ ಶಿಷ್ಯನನ್ನು ಸಂತೋಷದಿಂದ ಪ್ರಪಂಚಕ್ಕೆ ಕೊಡುವ ದಿನ, ಆ ಶಿಷ್ಯನನ್ನು ಪ್ರಪಂಚಕ್ಕೆ ಕೊಡುವ ದಿನ ಇದು. ಇನ್ನು ಮೇಲೆ ಈ ಪ್ರಪಂಚಕ್ಕೆ ಸೇರಿದ್ದು. ಇನ್ನು ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಒಳಿತನ್ನು ಮಾಡಿಕೊಂಡು ಹೋಗ್ಬೋದು. ಇವನಿಂದ ಇವನಿಗೆ ಜ್ಞಾನ ಪ್ರಾಪ್ತಿ ಆಯಿತು, ಪರಿಪೂರ್ಣ ಆಯಿತು ಅಂತ ಹೇಳುವಾಗ ಆ ಶಿಷ್ಯನನ್ನು ಪ್ರಪಂಚಕ್ಕೆ ಕೊಟ್ಟು ಬಿಡ್ತಾನೆ. ಈ ಪ್ರಪಂಚಕ್ಕೆ ಕೊಡೋದಂದ್ರೆ ಹೇಗೆ? 10 ಜನರನ್ನ ಕರೆದು ಇವ ನನ್ನ ಶಿಷ್ಯ, ನೆಕ್ಸ್ಟ್ ಪೀಠಾಧಿಪತಿ ಇವರು, ನೆಕ್ಸ್ಟ್ ಹೀಗೆ ಇವರು ಹೇಳಿದನ್ನ ಕೇಳಬೇಕು. ಇದು ಕೆಲವು ಸಂಪ್ರದಾಯದಲ್ಲಿ ಬರ್ತದೆ. ಸತ್ಯಸ್ಥಿತಿ ಬೇರೆ. ಆ ದಿನ ಗುರು ಒಂದು ಡಿಸೈಡ್ ಮಾಡಿರ್ತಾರೆ, ಇಂಥಲ್ಲಿ ಇಂಥವನೊಬ್ಬ ಹುಟ್ಟಬೇಕು ಅಂತ. ಆ ಗುರು ಪೌರ್ಣಿಮೆ ದಿನ ಇಂಥಲ್ಲಿ ಇಂಥ ಸ್ಥಳದಲ್ಲಿ ಇಂಥ ಒಂದು ಮಹಾಜ್ಞಾನಿ ಈ ಭೂಮಿಗೆ ಬರಬೇಕು ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಅದು ಆಟೋಮೆಟಿಕ್ ಆಗಿ ಒಂದು ಮಗು ಹುಟ್ಟುತ್ತದೆ ಗುರು ಪೌರ್ಣಿಮೆ ದಿನ. ಅದು ತನ್ನಿಂತಾನಾಗಿ ಬೆಳೆದು 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 ಏನೋ ನಮ ಶಿವಾಯವೋ ಹರಿ ಓಂ ನಾರಾಯಣಾಯ ಏನೋ ಒಂದು ಗುರುಗಳ ಹೆಸರು ಹೇಳಿಕೊಂಡು ಅದು ಜೀವನ ಮಾಡ್ತದೆ. ಇದು ಗುರು ಪೌರ್ಣಿಮೆ ದಿನ ಗುರುಗಳು ಹಾಕುವ ಒಂದು ಬೀಜ. ಅದು ಎಲ್ಲಿ ಹುಟ್ಟುತ್ತದೆ ಅಂತ ಗೊತ್ತಿಲ್ಲ, ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ಅದು ಕೊನೆಗೆ ಅದು ಗುರುತತ್ವದಲ್ಲೇ ಬಂದು ನಿಲ್ತದೆ ಮಗು. ಸೊ ಸೃಷ್ಟಿಯೇ ಮಾಡಿಬಿಡ್ತಾರೆ. ಅವರಿಗೆ ಈ ರೀತಿ ಸೇವೆ ಮಾಡಿಸಿ ಈ ರೀತಿ ಜ್ಞಾನೋಪದೇಶ ಮಾಡಬೇಕಾದ ಅವಶ್ಯಕತೆ ಇಲ್ಲ ಗುರುವಾದವರಿಗೆ. ನಾವು ಶಿಷ್ಯರ ಅವಶ್ಯಕತೆ ಇಲ್ಲ. ನನ್ನದೇ ಒಂದು ಕಾಪಿ ಪ್ರಿಂಟ್ ಇನ್ನೊಂದು ಕಡೆ ಬರ್ಲಿ ಅಂತ ನೆನೆಸಿದ್ರೆ ಅದೇ ಕಾಪಿ ಪ್ರಿಂಟ್ ಬರ್ತದೆ ಒಂದು ಅಮ್ಮನ ಗರ್ಭದಲ್ಲಿ. ಅಮ್ಮನ ಗರ್ಭದಲ್ಲಿ ಬರ್ಬೇಕಾದ್ರೆ ಅಮ್ಮ ಬೇಕಲ್ಲ, ಸೃಷ್ಟಿಯಾಗಬೇಕಾದ್ರೆ. ಅದೇ ಗುರು ಪೌರ್ಣಿಮೆ. ಅಮ್ಮನನ್ನು ಪೂಜಿಸಿ. ಅಮ್ಮ ಬಹಳ ಮುಖ್ಯ. ಹೀಗೆ ಮಾತಾಡಿಕೊಂಡೇ ಹೋಗ್ತದೆ ವಿಷಯ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಲಿ. ಅವರವರ ಅಂತರಾತ್ಮದ ಗುರುವನ್ನು ಬಹಳ ಶುದ್ಧದಿಂದ ಗುರು ಪೌರ್ಣಿಮೆ ದಿನ ಪೂಜಿಸಿ. ಯಾಕೆ ಹೇಳೋದು ಅಂತ ಹೇಳಿದ್ರೆ, ಗುರು ಎಂಬುದು ತತ್ವ, ಗುರು ಎಂಬುದು ಸ್ಥಿತಿ, ಗುರು ಎಂಬುದು ಸತ್ಯ, ಗುರು ಎಂಬುದು ಕರುಣೆ, ಗುರು ಎಂಬುದು ಟೋಟಲ್ ಈ ಪ್ರಪಂಚದ ಎಷ್ಟು ಸದ್ಗುಣಗಳುಂಟು ಅದೆಲ್ಲ ಒಂದು ಸೇರಿದ ಮಹಾ ಚೈತನ್ಯ ಗುರು ಅಂತ ಹೇಳಿದ್ರು. ಎಲ್ಲವೂ ಬಂತು. ಕರುಣೆ, ಮಮತೆ, ತ್ಯಾಗ, ಶರಣಾಗತಿ, ಟೋಟಲ್ ಎಲ್ಲಾ ಗುಣಗಳು ಸೇರಿಕೊಂಡು ಮಹಾ ಚೈತನ್ಯ. ಅದಕ್ಕೆ ಸತ್ಯ ಅಂತ. ಹಾಗೆ ಅವರವರ ಅಂತರಾತ್ಮಕದ್ದು ಗುರುಗಳಿದ್ದಾರೆ. ಅವರದೇ ಅಂತರಾತ್ಮ ಗುರುಗಳು. ಎಷ್ಟೋ ಗುರುಗಳಲ್ಲಿ ಹೋಗ್ತಾರೆ, ಅದೆಷ್ಟೋ ಗುರುಗಳ ದರ್ಶನ ಮಾಡ್ತಾರೆ, ಎಷ್ಟೋ ಗುರುಗಳ ಜ್ಞಾನ ಕೇಳ್ತಾರೆ. ಆದ್ರೆ ಅವರವರ ಅಂತರಾತ್ಮದ ಗುರುವನ್ನು ಗುರು ಪೌರ್ಣಿಮೆ ದಿನ ಬಹಳ ವಿಶೇಷವಾಗಿ ಪೂಜಿಸಿ ಎಲ್ಲರೂ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ. ಧರ್ಮರ್ಷಿ ಯಜ್ಞದ ಜ್ಞಾನ ಬಿಂದು 7ನೇ ದಿನ ಸಪ್ತ ಋಷಿಗಳು, ಸಪ್ತ ಕನ್ನಿಕೆಯರು, ಸಪ್ತ ಮಾತೃಕೆಯರು ಎಲ್ಲ ಸೇರಿ, ಸಪ್ತ ವಾರಗಳು, ಸಪ್ತ ನದಿಗಳು, ಸಪ್ತ ಸಾಗರಗಳು, ಸಪ್ತ ಸ್ವರಗಳು ಎಲ್ಲ
ಒಟ್ಟಿನಲ್ಲಿ ಹೇಳುವುದಾದ್ರೆ ಸಪ್ತಋಷಿ ಮಂಡಲ. ಸಪ್ತಋಷಿ ಮಂಡಲದ ಅರಸೇ ಗುರುವೇ ಶರಣಂ ಶರಣಂ ಶರಣಂ. ಗುರುಗಳ ಪಾದಕ್ಕೆ, ಸಪ್ತಋಷಿ ಮಂಡಲಕ್ಕೆ, ಈ ಒಂದು ಪ್ರಕೃತಿಯಲ್ಲಿ ಬಂದ, ಕಾಲದಲ್ಲಿ ಬಂದ ಈ ದಿವ್ಯ ಸಂದೇಶ, ಶುಭ ಸಂದೇಶವನ್ನು ಸಪ್ತಋಷಿ ಮಂಡಲಕ್ಕೆ ಎಲ್ಲರೂ ಸೇರಿ ಸಮರ್ಪಿಸಿ. ಗೊತ್ತಾಯ್ತಾ? ಶುಭವಾದ ಗುರುಶಿಕ್ಷಣಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.